ಸನ್ಮಾನ್ಯ ಅಧ್ಯಕ್ಷರೇ, ಗಣ್ಯರೇ, ಇಲ್ಲಿ ನೆರೆದಿರುವ ದೇಶಾಭಿಮಾನಿಗಳೇ, ನಿಮ್ಮೆಲ್ಲರಿಗೂ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ನಮ್ಮ ಭಾರತದ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಕಾರಣ ಜನರು ಆಸ್ತಿ ಪಾಸ್ತಿ ಕಳ್ಕೊಂಡು ಸತ್ತಿದ್ದಾರೆ. ಅವರೆಲ್ಲರಿಗೂ ಸಂತಾಪವನ್ನು ಸೂಚಿಸ್ತಾ ದೇವರು ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಸಂತ್ರಸ್ತರಿಗೆ ನೀಡಿರುವ ಪರಿಹಾರ ಹಣವನ್ನು ಕೊಳ್ಳೆ ಹೊಡೆದಲೇ ಅವರಿಗೆ ತಲುಪಿಸೋ ಸದ್ಬುದ್ಧಿಯನ್ನ ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ದಿನ ಕೇವಲ ಸಂಭ್ರಮ ದಿನಾಚರಣೆ ಅಷ್ಟೇ ಅಲ್ಲ, ಸ್ಮರಣಾರ್ಥ ದಿನ ಕೂಡ ಹೌದು. ಇಂದಿನ ನಮ್ಮ ಸುಂದರ ಬದುಕಿಗೆ ಕಾರಣರಾದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಭಗತ್ ಸಿಂಗ್, ಬಾಲ್ ಗಂಗಾಧರ್ ತಿಲಕ್, ಎಸ್ ನಿಜಲಿಂಗಪ್ಪ ಹಾಗೂ ದೇಶಕ್ಕಾಗಿ ದುಡಿದ, ಮಣಿದ, ಹೋರಾಡಿದ ದಿವ್ಯಾತ್ಮಗಳಿಗೆ ಹೃದಯಾಳದಿಂದ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನನ್ನ ದೇಶದ ಇತಿಹಾಸವನ್ನು ಸ್ವಲ್ಪ ಕೆತ್ಕೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ರಸ್ತುತ ನೋಡ್ತಾ ಇರೋ ಭಾರತಕ್ಕೂ ಸಾವಿರಾರು ವರ್ಷದ ಹಿಂದಿನ ಭಾರತಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಭಾರತದ ಆ ವೈಭವದ ದಿನಗಳನ್ನು ನೆನಪು ಮಾಡ್ಕೊಂಡ್ರೆ ಒಂಥರ ಖುಷಿ ಕಣ್ರಿ. ನೋಡ್ರಿ, 5000 ವರ್ಷಗಳ ಹಿಂದೆ ನನ್ನ ದೇಶ ಭಾರತ ಸಿಂಧು ನದಿ ನಾಗರಿಕತೆಯ ಕಾಲ. ಭವಿಷ್ಯ ಆ ಟೈಮ್ ನಲ್ಲಿ ಅಮೆರಿಕ, ಇಂಗ್ಲೆಂಡ್, ಯುರೋಪ್ ದೇಶದ ಜನರು ಕಾಡ್ಗಳಲ್ಲಿ ಮಂಗನ್ ತರಾನೇ ವಾಸ ಮಾಡ್ತಿದ್ರು ಅನ್ಸುತ್ತೆ. ಆದ್ರೆ ಆ ಟೈಮ್ ನಲ್ಲಿ ನಮ್ಮ ಪೂರ್ವಜರು ಸ್ಮಾರ್ಟ್ ಸಿಟಿಗಳಲ್ಲಿ ವಾಸ ಮಾಡ್ತಿದ್ರು. ಸ್ನೇಹಿತರೆ, ನಮ್ಮ ಪೂರ್ವಜರು ಎಂಥ ಜ್ಞಾನಿಗಳು ಗೊತ್ತಾ? ಟೆಲಿಸ್ಕೋಪ್, ಕಂಪ್ಯೂಟರ್ ಇಲ್ಲದ ಕಾಲದಲ್ಲೇ ಬರೀ ಗಣ್ಣಿಂದಾನೇ ಗ್ರಹಗಳ ಚಲನೆ, ಗ್ರಹಣಗಳ ಬಗ್ಗೆ ಪಕ್ಕಾ ಮಾಹಿತಿ ಕೊಡ್ತಿದ್ರು. ನಕ್ಷತ್ರದ ಗುರುತ್ವದ ಬಗ್ಗೆ ತಿಳಿಸ್ಕೊಟ್ರು. ಭೂಮಿ ದುಂಡಾಗಿದೆ ಅಂತ ತಿಳಿಸ್ಕೊಟ್ರು. ಅಷ್ಟೇ ಯಾಕೆ, ಆಯುರ್ವೇದ ಶಾಸ್ತ್ರ, ಯೋಗಶಾಸ್ತ್ರ, ಸಸ್ಯಶಾಸ್ತ್ರ, ಎಣಿಕೆ ಶಾಸ್ತ್ರ, ಅರ್ಥಶಾಸ್ತ್ರ, ಜೀವಶಾಸ್ತ್ರ, ಈ ಎಲ್ಲಾ ಶಾಸ್ತ್ರಗಳು ಹುಟ್ಟಿದೆಲ್ ಗೊತ್ತಾ? ನನ್ನ ದೇಶ ಭಾರತದಲ್ಲೇ. ಈ ಎಲ್ಲಾ ಶಾಸ್ತ್ರಗಳಿಗೂ ಪಿತಾಮಹ ಯಾರು ಗೊತ್ತಾ? ನಮ್ ದೇಶದ ಋಷಿ ಮುನಿ ಸನ್ಯಾಸಿಗಳು. ಇಷ್ಟೆಲ್ಲ ಜ್ಞಾನಿಗಳಾದ ನಮ್ ಋಷಿ ಮುನಿ ಸನ್ಯಾಸಿಗಳು ಯಾವ ಸ್ಕೂಲಿಗೂ ಹೋದವರಲ್ಲ, ಯಾವ ಇಂಜಿನಿಯರಿಂಗ್ ಕಾಲೇಜಿಗೂ ಹೋದವರಲ್ಲ, ಯಾವ IIT ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲ. ಆದ್ರೆ ಈ ಎಲ್ಲಾ ಋಷಿ ಮುನಿಗಳು ಕೂಡ ಧ್ಯಾನ, ಪ್ರಾಣಾಯಾಮ, ಯೋಗವನ್ನು ಮಾಡ್ತಿದ್ರು. ಇದೇ ಅವ್ರ ಅರಿವಿನ ಗುಟ್ಟು. ಸ್ನೇಹಿತರೆ, ನಮ್ ಋಷಿ ಮುನಿಗಳು ಜಗತ್ತಿನ ಸತ್ಯವನ್ನ ಅರಿಯಲು ಯಾವ ವಿಶ್ವ ಸಂಚಾರನೂ ಮಾಡ್ತಿರ್ಲಿಲ್ಲ. ಧ್ಯಾನದ ಮೂಲಕ ಅಂತರಂಗದಲ್ಲೇ ಸಂಚಾರ ಮಾಡ್ತಿದ್ರು. ಸ್ನೇಹಿತರೆ, ದುರಂತ ಏನ್ ಗೊತ್ತಾ? ಇವತ್ ನೂರಾರು ದೇಶದ ಜನರು ಧ್ಯಾನ, ಪ್ರಾಣಾಯಾಮ, ಯೋಗವನ್ನು ಮುಗಿಬಿದ್ದು ಮಾಡ್ತಿದ್ದಾರೆ. ಆದ್ರೆ ಭಾರತೀಯರಾದ ನಾವೇ ರಾಜಕೀಯ, ಧರ್ಮದ ಕಾರಣ ನೀಡಿ ಅದನ್ನು ಮೂಲೆ ಗುಂಪು ಮಾಡ್ಬಿಟ್ಟಿದೀವಿ. ನೋಡಿ, ಆ ಕಾಲದಲ್ಲಿ ನನ್ನ ದೇಶ ಎಷ್ಟೊಂದು ಶ್ರೇಷ್ಠವಾಗಿತ್ತು, ಎಷ್ಟೊಂದು ಶ್ರೀಮಂತವಾಗಿತ್ತು ಅಂದ್ರೆ ವಿಶ್ವವನ್ನೇ ಗೆದ್ದ ಅಲೆಕ್ಸಾಂಡರ್ನ ದೊಡ್ಡ ಕನಸು ನಮ್ ದೇಶ ಭಾರತವನ್ನು ಗೆಲ್ಲೋದಾಗಿತ್ತು. ಮೊಹಮ್ಮದ್ ಘಜ್ನಿ 16 ಬಾರಿ ಸೋತಿದ್ರು ನಮ್ ದೇಶ ಭಾರತದ ಆಸೆನೆ ಬಿಡೋಗ್ತಾ ಇರಲಿಲ್ಲ. ಯುರೋಪಿಯನರು ಸತತ 50 ವರ್ಷಗಳ ಕಾಲ ನಮ್ ದೇಶ ಭಾರತಕ್ಕಾಗಿ ಹುಡುಕಾಡಿದ್ರು. ಬಂಧುಗಳೇ, 1498ರಲ್ಲಿ ವಾಸ್ಕೋಡಿಗಾಮ ಆಗಿನ ಕಾಲದ ಯುರೋಪ್ಗೆ ಅತ್ಯಂತ ದೊಡ್ಡದಾದ ಹಡಗನ್ನು ತಗೊಂಡ್ ಬರ್ತಾನೆ. ಆಗ ಅಲ್ಲಿ ಅವನ ಹಡಗಿಗಿಂತಲೂ 12 ಪಟ್ಟು ದೊಡ್ಡದಾದ ಒಂದು ಹಡಗನ್ನು ನೋಡ್ತಾನೆ. ಭವಿಷ್ಯ ರಾಜನ ಹಡಗಿರ್ಬೇಕು ಅಂತ ಜಾಮೋರಿನ್ ದೊರೆ ಕೇಳ್ತಾನೆ. ಆಗ ಜಾಮೋರಿನ್ ದೊರೆ, ಇಲ್ಲಪ್ಪ, ಈ ಹಡಗು ನಮ್ದಲ್ಲ, ನಮ್ ರಾಜ್ಯದಲ್ಲಿ ಮೀನ್ ವ್ಯಾಪಾರ ಮಾಡೋ ಖಾನಾಬಾಯಿ ಏನೋ ಒಬ್ಬ ಸಣ್ಣ ವ್ಯಾಪಾರಿ ಇದು ಅಂತಾನೆ. ನೋಡಿ, ಯುರೋಪ್ ಶ್ರೀಮಂತ ರಾಜನ ಅತಿ ದೊಡ್ಡ ಹಡಗು ನಮ್ ದೇಶದ ಸಾಮಾನ್ಯ ವ್ಯಾಪಾರಿಯ ಹಡಗಿಗಿಂತ 12 ಪಟ್ಟು ಚಿಕ್ಕದಾಗಿತ್ತು. ಅಂದ್ರೆ ಆ ಕಾಲದಲ್ಲಿ ನಮ್ ದೇಶದ ತಾಕತ್ತು ಎಷ್ಟಿತ್ತು ಅಂತ ಯೋಚನೆ ಮಾಡಿ. ಇಂಥ ಸಮೃದ್ಧವಾದ ನಮ್ ದೇಶನ ದೋಚಿ ಬರ್ದು ಮಾಡಿದ್ರು ಆ ಬ್ರಿಟಿಷರು. ನಮ್ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿದ್ರು, ನಮ್ ಇತಿಹಾಸವನ್ನು ತಿರುಚಿದ್ರು, ನಮ್ ಗುಡಿ ಕೈಗಾರಿಕೆಗಳನ್ನು ಪುಡಿ ಮಾಡಿ ನಮ್ ಆರ್ಥಿಕತೆಯ ಬೆನ್ನೆಲುಬನ್ನು ಮುರಿದ್ರು. ಅಣ್ಣ ತಮ್ಮಂದಿರಂತಿದ್ದ ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಇಟ್ಟು ನಮ್ ದೇಶ ಇಬ್ಬಾಗ ಆಗೋ ಹಾಗೆ ಮಾಡಿದ್ರು. ನೋಡ್ರಿ, ಸ್ವಾತಂತ್ರ್ಯಕ್ಕೂ ಮೊದಲು ನಮ್ ದೇಶ ಬ್ರಿಟಿಷರಿಂದ ಹಾಳಾಯ್ತು. ಆದ್ರೆ ಈಗ ನೀಚ್ ರಾಜಕಾರಣಿಗಳಿಂದ, ಭ್ರಷ್ಟ ಅಧಿಕಾರಿಗಳಿಂದ, ಸ್ವಾರ್ಥ ಜನಗಳಿಂದ ನಮ್ ದೇಶ ಹಾಳಾಗ್ತಾ ಇದೆ. ಇವತ್ ಯಾರು ಸೇವೆಗಾಗಿ ಅಂತ ರಾಜಕೀಯಕ್ಕೆ ಬರ್ತಾ ಇಲ್ಲ, ಸೇವನೆಗಾಗಿ ಅಂತ ಬರ್ತಿದ್ದಾರೆ. ಇವತ್ತಿ ನಮ್ ಕರ್ನಾಟಕನೇ ನೋಡಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ ಹೇಗ್ ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ಈ ಬುದ್ಧಿವಂತರು ಅನ್ಕೊಂಡಿರೋ ಅಧಿಕಾರಿಗಳು ಇಂಥ ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯೋರಾಗಿದ್ದಾರೆ. 10% ರಾಜಕಾರಣಿಗಳು, ಅಧಿಕಾರಿಗಳು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ನೋಡ್ರಿ, ಈ ರಾಜಕಾರಣಿಗಳೆಲ್ಲರೂ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರೆ ಕೇವಲ 5 ವರ್ಷದಲ್ಲಿ ನನ್ನ ದೇಶದ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಅಧಿಕಾರಿಗಳು ಭ್ರಷ್ಟಾಚಾರ ಬಿಟ್ಟು ಸೇವೆ ಮಾಡಿದ್ರೆ ಕೇವಲ 5 ವರ್ಷದಲ್ಲಿ ನನ್ನ ದೇಶದ 75% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ದೇಶಕ್ಕೋಸ್ಕರ ಕಷ್ಟಪಟ್ಟು ಧೈರ್ಯದಿಂದ ಗರ್ಜಿಸಿದ್ರೆ ನನ್ನ ದೇಶದ 99% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಈ ದೇಶದ ಪ್ರಜೆಯಾದ ನಾವು ಟಿಕ್ ಟಾಕ್, ಪಬ್ಜಿ, ಕ್ಯಾಂಡಿ ಕ್ರಶ್, ವಾಟ್ಸ್ಆಪ್, ಫೇಸ್ಬುಕ್ ನೋಡ್ತಾ ಸಮಯವನ್ನು ನಾಶ ಮಾಡೋದ್ರ ಬದಲು ಕಷ್ಟಪಟ್ಟು ದುಡಿಯೋದನ್ನ ರೂಢಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ದೇಶಕ್ಕೋಸ್ಕರ ಅಂತ ಅರ್ಧ ಗಂಟೆ ಒಳ್ಳೆ ಕೆಲಸ ಮಾಡುತ್ತಾ ಮತ್ತೆ ನಮ್ಮ ಭಾರತಾಂಬೆಗೆ ವೈಭವ ದಿನಗಳನ್ನು ಮರುಕಳಿಸುವಂತೆ ಮಾಡೋಣವೆಂದು ಹೇಳುತ್ತಾ ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.